ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹೊಸಪೇಟೆಯ ರೈತ ನಾಯಕ ಜೆ ಕಾರ್ತಿಕ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಸಿಎಂಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಜಮೀರ್, ಶಿವರಾಜ್ ತಂಗಡಗಿ, ಶಾಸಕ ಗವಿಯಪ್ಪ, ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಸಾಥ್ ನೀಡಿದ್ರು. ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಯುವ ರೈತ ಕಾರ್ತಿಕ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ನೀಡುವುದಾಗಿ ಸಿಎಂ ಸಿದ್ದರಾಮಯ್ಯ ಇದೇ ವೇಳೆ ಘೋಷಣೆ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವರು ನಮ್ಮ ಮನೆಗೆ ಬಂದಿದ್ರು, ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಜೆ ಕಾರ್ತಿಕ್ ತಾಯಿ ಜೆ ಬಸಮ್ಮ ಹೇಳಿದ್ರು. ಮಗಳ ಶಿಕ್ಷಣಕ್ಕೆ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಬಸಮ್ಮ ಹೇಳಿದ್ರು. ಮಗಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋದು ಬಹುದೊಡ್ಡ ಆಸೆ ಇತ್ತು. ಸಿಎಂ ನಿಮ್ಮ ಜೊತೆಗೆ ನಾವಿದ್ದೇವೆ ಅಂತ ಹೇಳಿದ್ದಾರೆ. 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಂತ ಜೆ ಕಾರ್ತಿಕ್ ಪತ್ನಿ ಜೆ ಮಂಗಳ ಗೌರಿ ಇದೇ ವೇಳೆ ತಿಳಿಸಿದ್ರು. ವಿಜಯನಗರಕ್ಕೆ ಭೇಟಿ ನೀಡಿದ್ದ ನಟ ಚಿಕ್ಕಣ್ಣನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ರು. ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಫ್ಯಾನ್ಸ್ ತಳ್ಳಾಟ ನೂಕಾಟ ನಡೆಸಿದ್ರು. ಇನ್ನು ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಚಿಕ್ಕಣ್ಣ ಮಾಲಾರ್ಪಣೆ ಮಾಡಿದ್ರು. ಈ ವೇಳೆ ಅಪ್ಪು ಅಭಿಮಾನಿಗಳಾದ ಕಿಚಡಿ ವಿಶ್ವ, ಜೋಗಿ ತಾಯಪ್ಪ ಇದ್ರು. ಚಿಕ್ಕೋಡಿ ವಿಭಾಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ರಾಯಭಾಗ ತಾಲೂಕಿನಲ್ಲಿ ಗುತ್ತಿಗೆದಾರನೊಬ್ಬನ ಕಚೇರಿ ಮೇಲೆ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ರು. ಕಾಂಟ್ರಾಕ್ಟರ್ ಸತ್ಯಪ್ಪ ಗೌಡ ಕಿತ್ತೋರೆ ಕಚೇರಿ ಮೇಲೆ ದಾಳಿ ನಡೆಸಿದ ಅಧಿಕಾರಿಗಳು ದಾಖಲೆ ಪತ್ರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಭೂ ದಾಖಲಾತಿಗಳ ಸಹಾಯಕ ನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಚಾಲಕ ಅಂಧರಾದ್ರೆ ಅಧಿಕಾರಿ ಪರಾರಿಯಾಗಿದ್ದಾರೆ. ಪಹಣಿ ಪ್ರತ್ಯೇಕಗೊಳಿಸಲು 15,000 ಲಂಚಕ್ಕೆ ಎಡಿಎಲ್ಆರ್ ಆರ್ ರಂಗಯ್ಯ ಡಿಮ್ಯಾಂಡ್ ಮಾಡಿದ್ರಂತೆ. 10,000 ಪಡೆಯುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಡ್ರೈವರ್ ಲೋಕಾಯುಕ್ತ ಬಲೆಗೆ ಬೀಳ್ತಾ ಇದ್ದಂತೆ ಎಡಿಎಲ್ಆರ್ ಗಂಗಯ್ಯ ಕಚೇರಿಯಿಂದ ಎಸ್ಕೇಪ್ ಆಗಿದ್ದಾರೆ. ಲೋಕಾಯುಕ್ತ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಕನಕಪುರ ತಾಲೂಕು ಕಚೇರಿಯಲ್ಲಿ ನೌಕರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಎಸ್ಪಿ ಕಾರ್ತಿಕ್ ರೆಡ್ಡಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕನಕಪುರ ತಾಲೂಕು ಕಚೇರಿ ಚುನಾವಣಾ ಶಾಖೆ ಕೊಠಡಿಯಲ್ಲಿ ಸುರೇಶ್ ಎಂಬ ವ್ಯಕ್ತಿಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಆಗಿತ್ತು. ಡೆತ್ ನೋಟ್ ಕೂಡ ಸಿಕ್ಕಿದ್ದು ತನಿಖೆ ಮಾಡುತ್ತಿದ್ದೇವೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ತಿಳಿಸಿದ್ರು. ಕುಟುಂಬಸ್ಥರ ದೂರಿನ ಮೇರೆಗೆ ತನಿಖೆ ಕೈಗೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅವರು ಶಾಖೆಯಲ್ಲಿರೋ ಒಂದು ಕೊಠಡಿಯಲ್ಲಿ ಇವತ್ತು ನೇಣಾಕೊಂಡಿರೋ ಸ್ಥಿತಿಯಲ್ಲಿ ಅವ್ರು ಬೇರೆ ಸಿಬ್ಬಂದಿ ಅವ್ರನ್ನ ನೋಡಿದ್ದಾರೆ. ಪ್ರಸ್ತುತ ಈಗ ಬಾಡಿನ ನಾವು ಶಿಫ್ಟ್ ಮಾಡಿದ್ದೀವಿ ಮತ್ತು ಅಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ, ಅದನ್ನ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ ಮೇಲಧಿಕಾರಿಗಳು ಕಿರುಕುಳ ಇನ್ನು ಅದು ನೋಡ್ಬೇಕು. ಇನ್ನು ನಾವು ಈಗ ಒಂದು ಸಿಕ್ಕಿದೆ, ಅದನ್ನು ಸೀಸ್ ಮಾಡಿದ್ದೀವಿ, ಅದು ಪರಿಶೀಲನೆ ಮಾಡಬೇಕು. ಹಗಲೊತ್ತಿನಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಈಗ ಜಸ್ಟ್ ನಾವು ಸೀನಾ ಫ್ರೇಮ್ ಬಂದಿದ್ದೀವಿ, ಯಾವಾಗಾಯಿತು, ಏನಾಯಿತು ಮತ್ತು ಏನಾದರೂ ಕಂಟೆಂಟ್ಸ್ ಏನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಅವರ ವೈಫ್ ಅವ್ರು ಬಂದಿದ್ದಾರೆ, ಅವ್ರು ಇನ್ನೂ ಕಂಪ್ಲೇಂಟ್ ಕೊಡಬೇಕಾಗಿದೆ. ಸಮುದ್ರದಲ್ಲಿ ಕಲ್ಲು ಬಂಡೆಗೆ ಬಡಿದು ಮೀನುಗಾರಿಕಾ ದೋಣಿ ಮುಳುಗಡೆಯಾಗಿರೋ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲ ಸಮುದ್ರದಲ್ಲಿ ನಡೆದಿದೆ. ಈ ವೇಳೆ ಬೇರೆ ಬೋಟ್ನ ಮೀನುಗಾರರು 5 ಮೀನುಗಾರರನ್ನ ರಕ್ಷಿಸಿದ್ದಾರೆ. ಉಳ್ಳಾಲದಿಂದ ಮೀನುಗಾರಿಕೆಗೆ ತೆರಳಿ ವಾಪಸ್ಸಾಗುತ್ತಿದ್ದ ಟ್ರಾಲ್ ಬೋಟ್ ಮುಳುಗಡೆಯಾಗಿದೆ. ಇದರಿಂದ ಬೋಟ್ನಲ್ಲಿದ್ದ ಮೀನು, ಬಲೆ ಸಮುದ್ರದ ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಉಳ್ಳಾಲ ನಿವಾಸಿ ನಯನ ಪಿ ಸುವರ್ಣ ಅವರಿಗೆ ಸೇರಿದ ನವಾಮಿ ಶಿವಾನಿ ಬೋಟ್ ಮುಳುಗಡೆಯಾಗಿದ್ದು ನಯನ ಅವರ ಪತಿ ಪ್ರವೀಣ್ ಸುವರ್ಣ ಬೋಟ್ ಚಲಾಯಿಸ್ತಾ ಇದ್ರು ಅಂತ ಗೊತ್ತಾಗಿದೆ.
ಧಾರವಾಡ ಜಿಲ್ಲೆಯಲ್ಲಿ ಬರ ತಾಂಡವವಾಡ್ತಾ ಇದೆ. ಜಾನುವಾರುಗಳಿಗೆ ಮೇವಿನ ಹಾಹಾಕಾರ ಉಂಟಾಗಿದೆ. ರೈತರ ಬಳಿ ಸ್ಟಾಕ್ ಇದ್ದ ಮೇವು ಖಾಲಿಯಾಗುವ ಸ್ಥಿತಿ ತಲುಪಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ ಮೇವು ಸಂಪೂರ್ಣ ಖಾಲಿಯಾಗಿದೆ. ಈ ಹಿನ್ನೆಲೆ ಜಿಲ್ಲೆಯಲ್ಲಿ ಮೇವು ಬ್ಯಾಂಕ್ಗಳ ಆರಂಭಕ್ಕೆ ಸರ್ಕಾರ ಮುಂದಾಗಿದೆ. ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಮತ್ತು ಶರೇವಾಡದಲ್ಲಿ ಮೇವು ಬ್ಯಾಂಕ್ ಆರಂಭಿಸಲು ಜಿಲ್ಲಾಡಳಿತ ಮುಂದಾಗಿದೆ. ಜಿಲ್ಲೆಯಲ್ಲಿ ಶೀಘ್ರವೇ 14 ಮೇವು ಬ್ಯಾಂಕ್ ಆರಂಭಕ್ಕೆ ನಿರ್ಧಾರ ಮಾಡಿದೆ. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಯೋಧನಿಗೆ ಕುಮಟಾದಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು. 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಯೋಧ ಶ್ರೀನಿವಾಸ್ ಗಂಗಾಧರ ಅವರಿಗೆ ಶ್ರೀ ಮಹಾಸತಿ ದೇವಸ್ಥಾನದಿಂದ ಭವ್ಯ ಮೆರವಣಿಗೆಯನ್ನು ಮಾಡಲಾಯಿತು. 2002ರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದ ಶ್ರೀನಿವಾಸ್ ಗಂಗಾಧರ ನಿವೃತ್ತಿಯಾಗಿ ಸ್ವಗ್ರಾಮಕ್ಕೆ ಮರಳಿದ್ರು. ಈ ವೇಳೆ ಗ್ರಾಮಸ್ಥರು ಹಾಗೂ ವಿವಿಧ ಪಕ್ಷದ ರಾಜಕೀಯ ಮುಖಂಡರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು. ಮೆರವಣಿಗೆ ಉದ್ದಕ್ಕೂ ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆಗೈದು ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗಿದ್ರು. ಕುಮಟಾ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪುಷ್ಪಗುಚ್ಛ ಕೊಟ್ಟು ಸ್ವಾಗತ ಮಾಡಿದ್ರು. ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಶಿಲ್ಪ, ಗಂಗಾ ಮತ್ತು ಅವ್ರ ಮಕ್ಕಳು ಭಾಳ ಅಭಿಮಾನದಿಂದ ನಮ್ಮೆಲ್ಲರ ಜೊತೆಗೆ ಅವರನ್ನು ಬರಮಾಡ್ಕೊತಾ ಇದ್ದಾರೆ. ವಿಶೇಷವಾಗಿ ಹಳ್ಕಾರಿ ಊರಿನವರು ಮತ್ತು ನಮ್ಮೆಲ್ಲ ಈ ಕ್ಷೇತ್ರದವರು, ತಾಲೂಕಿನವರು ಇದೊಂದು ಪರಂಪರೆ ರೀತಿಯಲ್ಲಿ ನಮ್ಮ ಕುಮಟಾದಲ್ಲಿ ಸೈನಿಕರು ವಾಪಸ್ ಬರ್ತಾರೆ ಅಂದರೆ ಒಂದು ಹಬ್ಬದ ವಾತಾವರಣದಲ್ಲೇ ಅವ್ರನ್ನ ಸ್ವಾಗತ ಮಾಡ್ತಾರೆ. ಆ ಸ್ವಾಗತದಲ್ಲಿ ವಿಶೇಷವಾಗಿ ಎಲ್ಲ ಮಾಜಿ ಸೈನಿಕರದ್ದು ಒಂದು ತಂಡ ಇದೆ ಇಲ್ಲಿ, ಈಗೆಲ್ಲ ನನ್ನ ಪಕ್ಕದಲ್ಲಿ ನಿಂತಿದ್ದಾರೆ, ಅವರು ಬಂದು ಸೇರ್ಕೊಂತಾರೆ. ಅವರು ಬಂದು ಅವ್ರಿಗೆ ಪ್ರಧಾನಿ ಮೋದಿ ಅವರನ್ನ ರೋಹನ್ ಬೋಪಣ್ಣ ಭೇಟಿಯಾಗಿದ್ದಾರೆ. ತಮ್ಮ 43ನೇ ವಯಸ್ಸಿನಲ್ಲಿ ಡಬಲ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರುವ ರೋಹನ್ ಅವರನ್ನ ಪ್ರಧಾನಿ ಮೋದಿ ಅಭಿನಂದಿಸಿದ್ರು. ಮೋದಿಗೆ ಟೆನ್ನಿಸ್ ರಾಕೆಟ್ ಅನ್ನ ರೋಹನ್ ಬೋಪಣ್ಣ ನೀಡಿದ್ರು. ಪಾಕ್ನಲ್ಲಿ ರಾಜಕೀಯ ನಾಯಕರ ಹತ್ಯೆ ಮುಂದುವರೆದಿದೆ. ಪಿಟಿಐ ಪಕ್ಷದ ಮತ್ತೊಬ್ಬ ನಾಯಕನನ್ನ ಬರ್ಬರವಾಗಿ ಹತ್ಯೆ ನಡೆಸಲಾಗಿದೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಆಪ್ತ ಇಮ್ರಾನ್ ಎಂಬಾತನನ್ನ ಮರ್ಡರ್ ಮಾಡಲಾಗಿದೆ. ಇಮ್ರಾನ್ ಮೇಲೆ ಅಪರಿಚಿತರು ಗುಂಡಿನ ಸುರಿಮಳೆ ಸುರಿಸಿದ್ದಾರೆ. ಇಮ್ರಾನ್ ಖಾನ್ ಜೈಲು ಸೇರ್ತಾ ಇದ್ದಂತೆ ಹತ್ಯೆ ರಾಜಕೀಯ ಶುರುವಾಗಿದೆ.